ಅಲ್ಲಮರ ವಚನ ದರ್ಶನ. ಮಹಾನುಭಾವ ಅಲ್ಲಮರು ಜಗತ್ತಿನಲ್ಲಿ ಸಹಜವಾಗಿ ಮೇಘದ ಹಾಗೆ ತೇಲಿದರು. ಅವರು ಮೇಘ ನೀರು ಸುರಿಸದಂಗ ಕೆಲವು ಮಾತುಗಳನ್ನು ಜಗತ್ತಲ್ಲಿ ನೀರಿನ ಹಾಗೆ ತೇಲಿಸಿದರು ಅಂತ ನಿನ್ನೆ ಒಂದು ಮಾತನ್ನು ನಾವು ನೋಡಿದ್ದೇವೆ. ಶಿಲೆ ಒಳಗನ ಪಾಪಕನಂತೆ, ಉದಕದೊಳಗನ ಪ್ರತಿಬಿಂಬದಂತೆ, ಬೀಜದೊಳಗನ ವೃಕ್ಷದಂತೆ, ಶಬ್ದದೊಳಗನ ನಿಶಬ್ದದಂತೆ, ಗುಹೇಶ್ವರ ನಿಮ್ಮ ಶರಣ ಸಂಬಂಧ. ಈ ವಚನ ನಿನ್ನೆ ನೋಡಿದ್ವಿ. ಇಲ್ಲಿ ಅಲ್ಲಮರೊಂದು ಮಾತನ್ನು ಹೇಳ್ತಾ ಇದ್ದಾರೆ. ಅಂತ ಭಗವಂತನಿಗೆ ಮತ್ತೊಂದು ಜೀವನಿಗೆ ಯಾವ ರೀತಿ ಸಂಬಂಧದ? ಗುಹೇಶ್ವರ ನಿಮ್ಮ ಶರಣ ಸಂಬಂಧ. ದೇವನಿಗೆ ಜೀವನಿಗೆ ಯಾವ ರೀತಿ ಸಂಬಂಧದ? ಮೇಲೆ 4 ಸಾಲಗಳಲ್ಲಿ ಹೇಳಿದ್ದಾರೆ. ಯಾವ ರೀತಿ ಕಲ್ಲಿಗೆ ಮತ್ತು ಅಗ್ನಿಗೆ ಯಾವ ರೀತಿ ಸಂಬಂಧ ಅದವು, ಅದು ಅದೃಶ್ಯವಾಗ್ಯದ. ಯಾವ ರೀತಿ ನೀರಿಗೆ ಮತ್ತು ಪ್ರತಿಬಿಂಬಕ್ಕೆ ಯಾವ ರೀತಿ ಅವಿನಾಭಾವ ಸಂಬಂಧದ, ಅದು ಅಲಿಪ್ತವಾಗ್ಯದ, ನಿರ್ಲಿಪ್ತವಾಗ್ಯದ. ಯಾವ ರೀತಿ ಅದೇ ರೀತಿ ಜೀವನಿಗೆ ಶಿವನಿಗೆ ಸಂಬಂಧ. ಬೀಜದೊಳಗೆ ಯಾವ ರೀತಿ ವೃಕ್ಷದ, ಬೀಜಕ್ಕೆ ಮತ್ತು ವೃಕ್ಷಕ್ಕೆ ಬೇರ್ಪಡ್ಲಾರ್ದಂಗ ಅಷ್ಟು ಅವಿನಾಭಾವ ಸಂಬಂಧದ, ಆ ರೀತಿ ಈ ಜೀವನಿಗೆ ಶಿವನಿಗೆ ಸಂಬಂಧದ. ಶಬ್ದದೊಳಗೆ ನಿಶಬ್ದ, ಶಬ್ದ ಮತ್ತು ನಿಶಬ್ದ ಯಾವ ರೀತಿ ಬೇರ್ಪಡಿಸ್ಲಿಕ್ಕೆ ಆಗೋದಿಲ್ಲ, ಆ ರೀತಿ ಈ ಜೀವನಿಗೆ ಶಿವನಿಗೆ ಸಂಬಂಧ ಅಂತ ಅಲ್ಲಮರು ಹೇಳ್ತಾರೆ. 4 ಅದಾವ, 4 ಯಾವ ರೀತಿ ಅದಾವ, ಅದು ಬೇರೆ ಮಾಡಲಿಕ್ಕೆ ಬರೋದಿಲ್ಲ, ಆ ರೀತಿ ಸಂಬಂಧದ. ಕಲ್ಲನ್ನ ಬೆಂಕಿಯನ್ನು ಯಾವ ರೀತಿ ಬೇರೆ ಮಾಡಬಹುದು? 2 ಒಳಗೆ ಅದ, ಬೇರ್ಪಡಿಸ್ಲಿಕ್ಕೆ ಬರಲಾರ್ದಂಗ ಸಂಬಂಧದ. ಹಂಗ ಪ್ರತಿಬಿಂಬ ಮತ್ತು ನೀರಿಗೆ ಬೇರ್ಪಡಿಸ್ಲಿಕ್ಕೆ ಬರಲಾರ್ದಂಗ ಸಂಬಂಧದ. ಯಾವ ರೀತಿ ಬೀಜ ಮತ್ತು ವೃಕ್ಷ ಅದು ಬೇರೆ ಅಲ್ಲ, ಹಂಗ ಬೀಜನೇ ವೃಕ್ಷ ಆಗ್ತದೆ. ಹಂಗ ಬೇರ್ಪಡಿಸ್ಲಿಕ್ಕೆ ಬರಲಾರ್ದಂಗ ಸಂಬಂಧ ಯಾವ ರೀತಿ ಬೀಜಕ್ಕೆ ವೃಕ್ಷಕ್ಕದು, ಶಬ್ದಕ್ಕೆ ಮತ್ತು ನಿಶಬ್ದಕ್ಕದು, ಅದೇ ರೀತಿ ಭಗವಂತನು ಈ ಜೀವನಿಗೆ ಮತ್ತು ಶಿವನಿಗೆ ಸಂಬಂಧದ. ಗುಹೇಶ್ವರ ನಿಮ್ಮ ಶರಣ ಸಂಬಂಧ. ಇಲ್ಲಿ ಶರಣ ಅಂತ ಶಬ್ದ ಬಳಸಿದ್ರು. ಶರಣ ಅಂದ್ರೆ ಯಾರಿಗೆ? ಯಾರ ಆ ಭಗವಂತನ ಅರ್ತಾರ, ಯಾರ ಆ ಪರವಸ್ತುವನ್ನ ಪರಮಾತ್ಮನ ಅರಿಬೇಕಂತ ಹೊರಟಾರ, ಅವರಿಗೆ ಶರಣ ಅಂತ ಶಬ್ದ ಬಳಸಿದ್ರು ಒಂದ್ ಅರ್ಥದಲ್ಲಿ. ಇನ್ನೊಂದು ಅರ್ಥದಲ್ಲಿ ಶರಣ ಅಂತ ಶಬ್ದ ಬಳಸ್ತಾರೆ. ಇಲ್ಲಿ ಸಾಧನೆ ಮಾಡೋರಿಗೆ ಶರಣ ಅಂತ ಅಂದ್ರು, ಆ ಸಿದ್ಧಿವನ್ನ ಸಾಧನೆಯನ್ನ ಏರಿದವರಿಗೆ ಕೂಡ ಶರಣ ಅಂತ ಕರೆದರು. ಇದು ಒಂದಾಗ ಈ ಶರಣನಿಗೂ ಮತ್ತು ಆ ಗುಹೇಶ್ವರನಿಗೂ ಆ ರೀತಿ ಸಂಬಂಧದ, ಬೇರ್ಪಡಿಸಲಿಕ್ಕೆ ಬರಲಾರ್ದಂಗ ಸಂಬಂಧದ. ಇನ್ನೊಂದು ಶರಣ ಶಬ್ದದಲ್ಲಿ ಅರ್ಥ, ಶರಣ ಅಂದ್ರೇನು, ಎಲ್ಲೆಲ್ಲಿ ಜೀವಚೇತನ ಅದ ಅದೆಲ್ಲವೂ ಕೂಡ ಶರಣ. 2 ಅರ್ಥದಲ್ಲಿ ಗುಹೇಶ್ವರ ನಿಮ್ಮ ಶರಣ ಸಂಬಂಧ. ಎಲ್ಲೆಲ್ಲಿ ಜೀವ ಅದ ಆ ಜೀವನಿಗೆ ಮತ್ತು ಆ ಶಿವನಿಗೆ ಆ ರೀತಿ ಸಂಬಂಧ. ಮತ್ತು ಆ ಜೀವ ಯಾವುದೇ ಇರಬಹುದು, ಆ ಜೀವ ಎಲ್ಲೇ ಇರಬಹುದು. ಇರಬಹುದು ಸಣ್ಣ ಜೀವ ಒಂದು ಸಣ್ಣ ಸಂಬಂಧ, ದೊಡ್ಡ ಜೀವ ಅದ ದೊಡ್ಡ ಸಂಬಂಧ, ಹಾಗೇನಿಲ್ಲ. ಅಲ್ಲವೇ ಹೇಳ್ತಾರೆ ಗುಹೇಶ್ವರ ನಿಮ್ಮ ಶರಣ ಸಂಬಂಧ. ಹಾಗಿಲ್ಲಿ ಸಣ್ಣವ ದೊಡ್ಡದ ಪ್ರಶ್ನೆ ಇಲ್ಲ. ಸಣ್ಣದಿರಲಿ ವಸ್ತು, ಜೀವ ದೊಡ್ಡದಿರಲಿ, ಎಲ್ಲದರಲ್ಲಿ ಕೂಡ ಚೇತನ ಅಷ್ಟೇ ಅದ. ನೀವು ನಿನ್ನೆ ಒಂದು ಉದಾಹರಣೆ ನೋಡಿದೇವೆ ಗಣಿತದ. ತ್ರಿಕೋನ ಗೊತ್ತದ? ರೇಖಾ ಗಣಿತದಲ್ಲಿ ತ್ರಿಕೋನ ತೆಗಿತೇವೆ. ತ್ರಿಕೋನದ ಕೋಣ ಎಷ್ಟು ಇರ್ತದೆ? 3 ಕೋಣ. ಎಷ್ಟು ಡಿಗ್ರಿ ಆಗ್ತದೆ? 90 ಡಿಗ್ರಿ ಆಗ್ತದೆ. ತ್ರಿಕೋನದ ಡಿಗ್ರಿ ಎಷ್ಟಾಗೋದು? 90 ಡಿಗ್ರಿ ಆಗ್ತದೆ. ತ್ರಿಕೋನ ಸಣ್ಣದದ, ಎಷ್ಟು ಡಿಗ್ರಿ ಆಗ್ತದೆ? 90. ತ್ರಿಕೋನ ದೊಡ್ಡದಿದ್ರೆ, ತ್ರಿಕೋನ ಚಿಕ್ಕದಿದ್ರು ಕೂಡ ಅದ ಡಿಗ್ರಿ 90 ಆಗ್ತದೆ. ತ್ರಿಕೋನ ಬಹುದೊಡ್ಡ, ಇಷ್ಟು ದೊಡ್ಡ ತ್ರಿಕೋನ ತೆಗೆದ್ರು ಅದರ 90 ಡಿಗ್ರಿ ಆಗ್ತದೆ. ತ್ರಿಕೋನ ಸಣ್ಣದ, ಅದಕ್ಕೆ ಡಿಗ್ರಿ ಸಣ್ಣ ಕಡಿಮೆ ಆಗ್ತದೆ. ತ್ರಿಕೋನ ದೊಡ್ಡ ತೆಗೆದಿವಿ, ಅದರ ಡಿಗ್ರಿ ಹೆಚ್ಚಾಗ್ತದೆ ಅಂತಿಲ್ಲ. ತ್ರಿಕೋನ ಚಿಕ್ಕದಿರಲಿ, ತ್ರಿಕೋನ ದೊಡ್ಡದಿರಲಿ, ಅದರ ಡಿಗ್ರಿ ಮಾತ್ರ 90 ಆಗ್ತದೆ. ಹಾಗ ತ್ರಿಕೋನ ಯಾವ ದೇಶದಾಗಿರಲಿ, ಅಮೆರಿಕದಲ್ಲಿ ತ್ರಿಕೋನದಲ್ಲಿ ಹೆಚ್ಚಾಗ್ತದೆ, ಭಾರತದಲ್ಲಿ ಬಡತನದಲ್ಲಿ ಕಡಿಮೆ ಆಗ್ತದೆ.
ಇಲ್ಲ. ತ್ರಿಕೋನ ಯಾವ ದೇಶದಾಗ ಇದ್ದರೇನೋ ತ್ರಿಕೋನದ ಡಿಗ್ರಿ ಬರೋದು 90 ಡಿಗ್ರಿ, ಅದು ಹೆಚ್ಚಾಗೋದಿಲ್ಲ, ಅದು ಕಡಿಮೆ ಆಗೋದಿಲ್ಲ. ಮತ್ತು ತ್ರಿಕೋನ ಕಪ್ಪು ಅಕ್ಷರ ತೆಗೆದ್ರೇನು 90 ಆಗಬೇಕು. ತ್ರಿಕೋನ ಬಿಳಿ ರೇಖೆ ತೆಗೆದರೂ ಕೂಡ 90. ತ್ರಿಕೋನ ಹಳದಿ ಬಣ್ಣದಿಂದ ತೆಗೆದರೂ 90 ಆಗಬೇಕು. ತ್ರಿಕೋನ ಕೆಂಪು ಬಣ್ಣ ತೆಗೆದರೂ ಕೂಡ 90 ಆಗಬೇಕು. ತ್ರಿಕೋನಕ್ಕೆ ಯಾವುದೇ ಬಣ್ಣದಿಂದ ತೆಗೆದರೂ ಕೂಡ ಡಿಗ್ರಿ ಮಾತ್ರ ಬದಲಾಗೋದಿಲ್ಲ, 90 ಡಿಗ್ರಿ ಆಗುತ್ತೆ. ಹಾಗ ಅಮೆರಿಕ ಇರಲಿ, ಯಾವ ದೇಶದಾಗ ಇರಲಿ, ಅದು 90 ಆಗಬೇಕು. ಹಾಗ ಜೀವ ಯಾವ ದೇಶದಾಗ ಇದ್ದರೇನೋ ಒಳಗ ಶಿವ ಅದೇ ಸಂಬಂಧ. ಹೊರ ದೇಶದಾಗ ಅದಾನ, ಅಲ್ಲಿ ಸಂಬಂಧ ಬೇರೆ ಅದ, ಈ ದೇಶದಾಗ ಅದಾನ, ಸಂಬಂಧ ಬೇರೆ ಅಂತ ಹಾಗಿಲ್ಲ. ಯಾವ ದೇಶಕ್ಕೆ ಇದ್ದರೂ ಕೂಡ ಗುಹೇಶ್ವರನ ಜೀವನ ಸಂಬಂಧ ಅದೇ ರೀತಿ. ಹಾಗ ತ್ರಿಕೋಣಕ್ಕ ಬಣ್ಣ ಯಾವ್ದಿರಬಹುದು. ಹಾಗ ಕಪ್ಪು ಬಣ್ಣ ಇದರಲ್ಲಿ ಭಗವಂತ ಕಪ್ಪಾದೇನು, ಕಡಿಮೆ ಅದಾನೇನು? ಕೆಂಪು ಬಣ್ಣ ಇದರಲ್ಲಿ ಭಗವಂತ ಹೆಚ್ಚದಾನೇನು? ಹಾಗೇನಿಲ್ಲ. ಬೆಳ್ಳ ಬಣ್ಣ ಇರ್ಬೋದು, ಆಫ್ರಿಕನ್ದವರು ಕಪ್ಪದಾರ, ಇದರ ಅರ್ಥ ಗುಹೇಶ್ವರ ಭಗವಂತ ಅಲ್ಲಿ ಕಡಿಮೆನು. ಚೀನಾದವರು ಒಂಥರ ಹಳದಿ ಬಣ್ಣದಲ್ಲ, ಅಲ್ಲಿ ಭಗವಂತ ಬೇರೆ ಅದಾನೇನು? ಇಲ್ಲ. ಅಮೆರಿಕನು ಸ್ವಲ್ಪ ಕೆಂಪದಾರ, ಇದರ ಅರ್ಥ ಭಗವಂತ ಅಲ್ಲಿ ಬೇರೆನು? ಇಲ್ಲ. ಬಣ್ಣ ಬೇರೆ ಬೇರೆ ಇರಬಹುದು, ತ್ರಿಕೋನ ಬೇರೆ ಬೇರೆ ಬಣ್ಣದಿರಬಹುದು, ಡಿಗ್ರಿ ಮಾತ್ರ 90. ಹಾಗ ಜೀವ ಸಣ್ಣದಿರಬಹುದು, ದೊಡ್ಡದಿರಬಹುದು, ಕಪ್ಪಿರಬಹುದು, ಬಿಳಿ ಇರಬಹುದು, ಯಾವುದೇ ಬಣ್ಣ ಇರಬಹುದು, ಅದರೊಳಗಿರುವಂತ ಶಿವ ಮಾತ್ರ ಬೇರೆ ಆಗುವುದಿಲ್ಲ. ಆ ಶಿವ ಎಲ್ಲಿ ಜೀವ ಅದ, ಆ ಜೀವ ಮತ್ತು ಶಿವನ ಸಂಬಂಧ ಈ 4 ರೀತಿಯಾದ ಅಂತ ಹೇಳ್ತಾರೆ. ಗುಹೇಶ್ವರ ನಿಮ್ಮ ಶರಣ ಸಂಬಂಧ ಅದು ಬೇರೆ ಆಗುವುದಿಲ್ಲ. ಯಾವ ರೀತಿ ತ್ರಿಕೋಣದ ಡಿಗ್ರಿ ಎಲ್ಲೇ ಇದ್ರೂ ಕೂಡ ಯಾವುದಿದ್ರೂ ಕೂಡ ಅದು ಬದಲಾಗುವುದಿಲ್ಲವೋ, ಹಾಗ ಗುಹೇಶ್ವರ ಈ ಜೀವನ ಶಿವನ ಸಂಬಂಧ ಯಾವ ದೇಶ, ಕಾಲ, ಪ್ರಾಂತ ಎವರೇ ಇರಬಹುದು, ಅದು ಕೂಡ ಬದಲಾಗುವುದಿಲ್ಲ. ಹಾಗ ಸಣ್ಣ ಇರುವೆ ಅದ, ದೊಡ್ಡ ಆನೆ ಅದ. ಸಣ್ಣ ಇರುವೆ ಇದ್ದರೂ ಸಮೇತ ಅವರಿಗೆ ಅದೇ ಚೇತನ ಅದ. ದೊಡ್ಡ ಬಲಕಾಯ ಮಹಾಕಾಯ ಆನೆ ಇರಬಹುದು, ಅಲ್ಲಿ ಕೂಡ ಅದೇ ಚೇತನ ಅದ, ಅಲ್ಲಿ ಕೂಡ ಗುಹೇಶ್ವರ ಅದ. ಮತ್ತೆ ಅಲ್ಲಿ ದೊಡ್ಡ ಪ್ರಾಣಿ ಅದ, ಅದಕ್ಕೆ ಅರ್ಥ ಭಗವಂತ ಅಲ್ಲಿ ದೊಡ್ಡವದಾನ. ಇಲ್ಲಿ ಇರುವೆ ಚಿಕ್ಕದದ, ಇಲ್ಲಿ ಭಗವಂತ ಚಿಕ್ಕವೇನು? ಹಾಗೆ ದೊಡ್ಡ ತ್ರಿಕೋನ ಇದ್ರೂ ಕೂಡ 90 ಡಿಗ್ರಿ, ಸಣ್ಣ ತ್ರಿಕೋನ ಇದ್ರೂ ಕೂಡ 90 ಡಿಗ್ರಿ. ಸಣ್ಣ ಇರುವೆ ಇದ್ರೂ ಕೂಡ ಅಲ್ಲಿ ಶಿವ ಅಷ್ಟೇ ಅದಾನ, ದೊಡ್ಡ ಪ್ರಾಣಿ ಇದ್ರೂ ಕೂಡ ಶಿವ ಅಲ್ಲಿ ಅಷ್ಟೇ ಅದಾನ, ಶಿವ ಬೇರೆ ಆಗುವುದಿಲ್ಲ. ಹಾಗ ಆ ರೀತಿ ಗುಹೇಶ್ವರ ನಿಮ್ಮ ಶರಣ ಸಂಬಂಧ ಈ ಜೀವನಿಗೆ ಶಿವನಿಗೆ ಆ ರೀತಿ ಮೇಲಿನ 4 ಸಾಲುಗಳು ಹಿಡಿದಾರ, ಆ ರೀತಿ ಬೇರ್ಪಡಿಸಲಾರ್ದಂಗ ಸಂಬಂಧ ಅಂತ ಅಲ್ಲವರ ಈ ವಚನದಲ್ಲಿ ಹೇಳ್ತಾರೆ. ಹಾಗೆ ಗುಹೇಶ್ವರ ನಿಮ್ಮ ಶರಣ ಸಂಬಂಧ. ಮತ್ತು ಇವತ್ತು ಬೇರೆ ವಚನ ನೋಡಿದ್ದೀವಿ. ಹಾಗೆ ಅಂತ ಭಗವಂತ ಇವತ್ತು ನಾವು ಏನ್ ನೋಡಿದ್ದೇವೆ, ಭಗವಂತ ಹೆಂಗದ ಮತ್ತು ಶಿಷ್ಯ ಪ್ರಶ್ನೆ ಕೇಳ್ತಾನೆ. ಮತ್ತು ಭಗವಂತ ಯಾವ್ಯಾವ ರೂಪದಾಗ ಯಾವ ರೀತಿ ಅದಾನ, ಹಾಗ ಅಲ್ಲವರು ಈ ವಚನದಲ್ಲಿ ಇವತ್ತು ಹೇಳ್ತಾರೆ. ಆ ವಚನವನ್ನು ನಾವು ನೋಡೋರಿದ್ದೇವೆ. ಅವ್ರು ಹೇಳ್ತಾರೆ, ಮಾಯದ ಬಲೆಯಲ್ಲಿ ಸಿಲುಕಿದ, ಮಾಯದ ಬಲೆಯಲ್ಲಿ ಸಿಲುಕಿದ ಮರುಳ ನಾನೆಂದು ಅರಿದ ಪರಿಯ ನೋಡ. ಮಾಯದ ಬಲೆಯಲ್ಲಿ ಸಿಲುಕಿದ ಮರುಳ ನಾನೆಂದರಿದ ಪರಿಯ ನೋಡ. ಲಿಂಗವೆಂದರಿದ ಪರಿಯ ನೋಡ, ಲಿಂಗವೆಂದರಿದ ಪರಿಯ ನೋಡ. ತನ್ನ ವಿನೋದಕ್ಕೆ ಬಂದು ನಿಶ್ಚಿಂತನಿರ ಗುಹೇಶ್ವರನೆಂದರಿದ ಪರಿಯ ನೋಡ. ಎಷ್ಟು ಚಲೋ ಮಾತನ್ನ 4 ಸಾಲುಗಳೆಲ್ಲ ಅವ್ರು ಹೇಳ್ತಾರೆ. ಇಲ್ಲಿ ಭಗವಂತನ ವರ್ಣನೆ ಅಲ್ಲವರು ಮಾಡ್ತಾ ಇದ್ದಾರೆ. ಭಗವಂತ ಯಾವ ರೀತಿ ಅದ, ನಿನ್ನೆ ಅಲ್ಲವರು ಹೇಳಿದ್ರು ಭಗವಂತ ಹೆಂಗದ, ಆ ಭಗವಂತ ಅದೃಶ್ಯವಾಗದ, ಕಾಣಲಾರ್ದನದ, ವಸ್ತುರನೇ ಅದಾನ, ಅದು ಕಾಣಲಾರ್ದ ಅಗೋಚರವಾಗಿ ಅದೃಶ್ಯವಾಗಿ ಭಗವಂತ ಅದಾನ. 2ನೇ ಸಾಲದಲ್ಲಿ ಹೇಳಿದ್ರು ಭಗವಂತ ನಿರ್ಲಿಪ್ತವಾಗ್ಯದ, ಅಲಿಪ್ತವಾಗ್ಯದ, ಭಗವಂತ ಅವ್ಯಕ್ತವಾಗ್ಯದ ಮತ್ತು ಭಗವಂತ ಅಭೇದ್ಯವಾಗ್ಯದ. 4 ಅಲ್ಲ ಭಗವಂತ ಲಕ್ಷಣಗಳನ್ನು ಹೇಳಿದ್ದಾರೆ. ಅದೃಶ್ಯ, ಅಲಿಪ್ತ, ನಿರ್ಲಿಪ್ತ, ಅವ್ಯಕ್ತ ಮತ್ತು ಅಭೇದ್ಯ. ಇವತ್ತು ಭಗವಂತ ಲಕ್ಷಣ ಹೇಳ್ತಾ ಇದ್ದಾರೆ. ಭಗವಂತ ಹೆಂಗದ, ಆತ ನಿಶ್ಚಿಂತದಾನ ಮತ್ತು ನಿರಾಳದ. ಭಗವಂತ ನಿಶ್ಚಿಂತದಾನ ಮತ್ತು ನಿರಾಳದ. ನಾವು ಚಿಂತಿಸಿದ್ದೀವಿ, ಆದರೆ ಭಗವಂತ ನಿಶ್ಚಿಂತದಾನ ಮತ್ತು ನಿರಾಳದ.
ನಿರಾಳ ಶಬ್ದ ಅರ್ಥ ಏನು? ನಿರಾಳ ಅಂದ್ರೇನು? ಅತ್ಯಂತ ಅತ್ಯಂತ ಯಾವುದು ಶುದ್ಧವೋ ಅದಕ್ಕೆ ನಿರಾಳ ಅಂತ ಕರೀತಾರೆ. ಹಂಗ ಭಗವಂತ ನಿರಾಳವಾಗದ, ಅತ್ಯಂತ ಶುದ್ಧದ. ಅವರಲ್ಲಿ ಸ್ವಲ್ಪ ಕೂಡ ರಸ ಕಸ ಅನ್ನೋದಿಲ್ಲ, ಅಷ್ಟ ಪರಿಶುದ್ಧ ಭಗವಂತದ. ನಾವು ಬದಲಾಗ್ಬೋದು, ನಮ್ಮಲ್ಲಿ ಕಸ ಬೀಳ್ಬೋದು, ಧೂಳು ಬೀಳ್ಬೋದು, ಆದರೆ ಭಗವಂತ ಕೂಡ ಯಾವ ಕೂಡ ಕಸ ಇಲ್ಲ, ಯಾವ ರಜ ವಸ್ತು ಅವನ ಸ್ಪರ್ಶ ಮಾಡೋದಿಲ್ಲ. ಅಷ್ಟು ಕೂಡ ಶುದ್ಧ, ಅತ್ಯಂತ ಶುದ್ಧ ಭಗವಂತದ ಅಂತ ಅನ್ನೋರು ಹೇಳ್ತಾರೆ. ನಿರಾಳ, ಹಂಗ ನಿರಾಳ ಭಗವಂತದ. ಆದ್ರೆ ನಾವು ಹಂಗ ನಿರಾಳ ಆಗ್ಲಿಕ್ಕೆ ಆಗೋದಿಲ್ಲ. ಯಾಕೆ ನಾವು ಬಟ್ಟೆ ಅದಾವ, ಹೊಸ ಬಟ್ಟೆ ಹೊಲಸಾಗ್ತದೆ, ಏನೇನದ ಎಲ್ಲ ಕೂಡ ಹೊಲಸಾಗ್ತಿರ್ತದೆ. ಬೇಕಾದ ವಸ್ತು ಇರ್ಬೋದು, ಎಲ್ಲ ಕಡೆ ರಸ ಬೀಳೋದೆ, ಕಸ ಬೀಳೋದೆ. ನಾವು ಜಗತ್ತಲ್ಲಿ ಬೇಕಾದ ವಸ್ತು ಇರಲಿ, ಕಸ ಬೀಳೋದೆ. ದೊಡ್ಡ ಮನೆ ಕಟ್ತೀವಿ, ಅಲ್ಲಿ ಕಸ ಬೀಳೋದಿಲ್ಲ ಅಂತಿಲ್ಲ, ಬೇಕಾದ ಮನೆ ಇರಲಿ ಕಸ ಬೀಳೋದೆ. ಮರಬಲದ ಮನೆ ಕಟ್ಟಿವಿ, ಅಲ್ಲಿ ಮಾತ್ರ ಕಸ ಬೀಳೋದಿಲ್ಲ, ಹಾಗೇನಿಲ್ಲ. 20 ಅಂತಸ್ತು ಮನೆ ಕಟ್ಟಿವಿ, ಅಲ್ಲಿ ಕಸ ಬೀಳೋದಿಲ್ಲ, ಬರೋದಿಲ್ಲ. ಬೇಕಾದಂತಸ್ತು ಇರಲಾಕ ಅಲ್ಲಿ ಕಸ ಅಂತೂ ಬೀಳೋದಿಲ್ಲ. ಯಾಕಿದು ಜಗತ್ತದ. ಅಷ್ಟೇ ಆತ, ನೀವು ಬಾಹ್ಯಾಕಾಶದ ಹೋಗಿ ನೋಡ್ರಿ, ಬರೀ ಭೂಮಿ ಮೇಲೆ ಯಾವುದೇ ದೇಶದಲ್ಲಿ ಯಾವುದೇ ಮೂಲ್ಯ ಎಲ್ಲೇ ಇದ್ರೂ ಸಮೇತ ಕಸ ಇರೋದೇ, ರಸ ಬೀಳೋದಿಲ್ಲ. ಅಷ್ಟೆಲ್ಲ ಬಾಹ್ಯಾಕಾಶದ ಹೋಗಿ ನೋಡ್ರಿ, ಅಲ್ಲಿ ಕೂಡ ಕಸ ಅದ. ಆಶ್ಚರ್ಯ ಆಗ್ಬೋದು. ನೀವು ಬಾಹ್ಯಾಕಾಶದಲ್ಲಿ ಸೂಕ್ಷ್ಮವಾಗಿ ನೀವು ನೋಡ್ರಿ, ಅಲ್ಲಿ ವಿಜ್ಞಾನಿಗಳು ಹೇಳ್ತಾರೆ, ಅಲ್ಲಿ ಕೂಡ ತರದ ಕಸಗಳು ಅದಾವ, ಕಸ ಅದ. ಹಾಗ ಎಲ್ಲೇ ಹೋದ್ರೆ ಸಮೇತ ಕಸ ಇರೋದೇ. ಆದ್ರೆ ಕಸ ಇಲ್ಲದಂತ ಏಕೈಕ ವಸ್ತು ಯಾವುದದ? ಅದು ಭಗವಂತ. ಹಾಗ ಭಗವಂತದ, ಭಗವಂತ ನಿರಾಳದ ಅಂತ. ಜಗತ್ತನ ಮೇಲೆ ಕಸ ಬಿಡೋದು. ಒಬ್ಬ ಜಪಾನ್ ದೇಶದಲ್ಲಿ ಒಂದು ಪೂಜೆಯ ಅಂತ ಒಂದು ಬೆಟ್ಟ ಇತ್ತು. ಆ ಬೆಟ್ಟದಲ್ಲಿ ಒಬ್ಬರು ಗುರುಗಳು ವಾಸ ಮಾಡ್ತಾ ಇದ್ರು. ಆ ಗುರುಗಳ ದರ್ಶನಕ್ಕೆ ಆ ಪೂಜೆಯ ಬೆಟ್ಟ ಅಂದ್ರೆ ಆಗಿನ ಜನ, ಅಲ್ಲಿನ ಜನ ಆ ಬೆಟ್ಟಕ್ಕೆ ಪವಿತ್ರ ದೇವರಂತ ಭಾವಿಸ್ತಾರೆ. ಅಷ್ಟು ಶ್ರದ್ಧೆಯಿಂದ ಆ ಬೆಟ್ಟಕ್ಕೆ ನೋಡ್ಕೋತಾರೆ. ಅಂತ ಪೂಜೆಯ ಬೆಟ್ಟದಲ್ಲಿ ಆ ಗುರುಗಳು ವಾಸ ಮಾಡ್ತಿದ್ರು. ದೊಡ್ಡ ಆಶ್ರಮ, ಚಿಕ್ಕ ಆಶ್ರಮ. ಆ ಆಶ್ರಮಕ್ಕೆ ಒಬ್ಬ ಭಕ್ತ ಬಂದ. ಶಿಷ್ಯ ಬಂದು ಅವರು ಗುರುಗಳನ್ನು ದರ್ಶನ ಮಾಡಿ ಕೇಳ್ಕೊಂಡ, ಗುರುಗಳೇ, ನಾನು ಬಹಳಷ್ಟು ವರ್ಷಗಳಿಂದ ನಾನು ವಿಪಸ್ಸನ ಧ್ಯಾನ ಮಾಡ್ತೇನೆ. ವಿಪಸ್ಸನ ಅಂದ್ರೆ ಅದೊಂದು ಬೌದ್ಧ ಧರ್ಮದ ಪದ್ಧತಿ, ಒಂದು ಧ್ಯಾನ ಯೋಗ. ನಾನು ವಿಪಸ್ಸನ ಯೋಗ ಮಾಡ್ತೇನೆ. ಆದ್ರೆ ಯೋಗಕ್ಕೆ ಧ್ಯಾನ ಕುಂತಾಗ ಮನಸ್ಸಲ್ಲಿ ಎಲ್ಲೋ ಬೇರೆ ಬೇರೆ ವಿಚಾರಗಳು ಬರ್ತಾವೆ. ಎಲ್ಲಿಂದನೋ ಬೇಡ ಅಂತ ಧೂಳು ಬೀಳ್ತಿತ್ತು, ಬೇಡ ಅಂತ ಕಸ ಒಳಗೆ ಬೀಳ್ತಿತ್ತು, ಅದಕ್ಕೆ ರಸ ಬೀಳ್ತಿತ್ತು, ಅದಕ್ಕೆ ಮನಸ್ಸು ಚಂಚಲ ಆಗ್ತಿತ್ತು. ನನ್ನ ಧ್ಯಾನ ಸರಿಯಾಗಿ ಆಗ್ತಾ ಇತ್ತು. ಅದಕ್ಕೆ ನನ್ನ ಮನಸ್ಸಿನಲ್ಲಿ ಧೂಳು ಬೆಳ್ಳಾದಂಗೆ ಮಾಡ್ರಿ, ನನ್ನ ಮನಸ್ಸಿನಲ್ಲಿ ಕಸ ಬೆಳ್ಳಾದಂಗೆ ಮಾಡ್ರಿ. ನನ್ನ ಮನಸ್ಸನ್ನ ಚಂಚಲ ಆಗಬಾರದು, ನನ್ನ ಮನಸ್ಸನ್ನ ಧ್ಯಾನಸ್ಥ ಆಗಬೇಕು. ನಾನು ಸತ್ಯವನ್ನು ಕಾಣಬೇಕಂತ ಹೊರಟೇನೆ, ಭಗವಂತನ ಕಾಣಬೇಕು, ಆ ಪರವಸ್ತುನ ಸತ್ಯವನ್ನು ಅನುಭವಿಸಬೇಕಂತ ನಾನು ಧ್ಯಾನ ಮಾಡ್ತಾ ಇದ್ದೀನಿ. ಅದಕ್ಕೆ ದಯವಿಟ್ಟು ಏನಾದರೂ ಮಾಡಿ ತಾವು ಬಹುದೊಡ್ಡ ಗುರುಗಳಿದ್ದೀರಿ, ನನ್ನನ್ನು ನಿರಾಳ ಆಗ್ಬೇಕಂತ ಇಚ್ಛದ, ಅತ್ಯಂತ ಪರಿಶುದ್ಧ ಆಗಬೇಕಂತ ಇಚ್ಛದ, ಅದಕ್ಕೆ ನಿಶ್ಚಿಂತ ಆಗಬೇಕಂತ ಇಚ್ಛದ, ಏನಾದರೂ ಮಾಡಿ ನನ್ನನ್ನು ಅನುಗ್ರಹ ಮಾಡ ಅಂತ ಕೇಳ್ಕೊಂಡ್ರು. ಗುರುಗಳಂದ್ರು, ನೀ ಅಂತೂ ಬಹಳ ಒಳ್ಳೆಯವ, ನಿನ್ನ ಮನಸ್ಸನ್ನು ಶುದ್ಧ ಮಾಡ್ಕೋಬೇಕಂತ ನಿಚ್ಛದ, ನೀನು ನಿರಾಳ ಆಗಬೇಕಂತ ನಿಚ್ಛದ, ನಿಶ್ಚಿಂತ ಆಗಬೇಕಂತ ನಿಚ್ಛದ, ಅವಶ್ಯವಾಗಿ ನೀನು ಆಗಲೇಬೇಕು. ಅದಕ್ಕಾಗಿ ನಾವು ಸಣ್ಣ ಕೆಲಸ ಮಾಡಬೇಕು. ಅವಾಗ ಬೇಕಾದ ಹೇಳಿಗಳು ನಾನು ಮಾಡಕ್ಕೆ ಸಿದ್ಧಿದ್ದೇನೆ. ಯಾಕೆ ನಾನು ಸತ್ಯವನ್ನು ಕಾಣಬೇಕು, ಅನುಭವಿಸಬೇಕು. ಅವಾಗ ಗುರುಗಳಂದರು, ಗುರುಗಳಿಗೆ ಒಬ್ಬರು ಒಂದು ಚಲೋ ಬೂಟನ್ನು ತಂದು ಕೊಟ್ಟಿದ್ರು, ಹೊಸದಾಗಿ ಬೂಟು. ಆ ಬೂಟನ್ನು ತಗೊಂಡು ಗುರುಗಳು ಹೇಳಿದರು, ಈ ಬೂಟನ್ನು ತಗೋ, ಈ ಬೂಟನ್ನು ಹಾಕೊಂಡು ಈ ಪೂಜೆಯ ಬೆಟ್ಟಕ್ಕೆ ನೀನು ಒಂದು ಪ್ರದಕ್ಷಿಣೆ ಹಾಕೊಂಡು ಬಾ, ಆಮೇಲೆ ನೀನು ನಿರಾಳ ಆಗೋದನ್ನ ನಾನು ಉಪದೇಶ ಮಾಡ್ತೀನಿ, ಆಶೀರ್ವಾದ ಮಾಡ್ತೀನಿ ಅಂತ. ಅವನಿಗೆ ಬಹಳ ಸಂತೋಷ ಆಯಿತು. ಇಷ್ಟು ಸಣ್ಣ ಕೆಲಸ ಅವಶ್ಯವಾಗಿ ನಾನು ಮಾಡ್ತೀನಿ ಅಂತ. ಆದರೆ ಗುರುಗಳು ಹೇಳಿದರು, ಅದರ ಒಂದು ಕೆಲಸ ಮಾಡಬೇಕು. ಏನು ಪೂಜಾ ಬೆಟ್ಟಕ್ಕೆ ಒಂದು ಪ್ರದಕ್ಷಿಣೆ ಹಾಕಿ ಬರಬೇಕಾದ್ರೆ ಏನು ಬೂಟ ಹೊಸದಾಗಿ ಅದಾವ ಅದು ಹಾಗೆ ಇರಬೇಕು. ಆದರೆ ನಾನು ಸ್ವಲ್ಪ ಕೂಡ ಧೂಳು ಬಿದ್ದಿರಬಾರದು ಮತ್ತು ಧೂಳು ಬರಿಸಿರಬಾರದು, ಹಾಗೆ ನೀವು ಮಾಡಬೇಕು ಆಯ್ತು ಅಂತ ಅವನ ಉತ್ಸಾಹ ಇತ್ತು.
ಅದಕ್ಕೆ ಸತ್ಯ ಕಾಣಬೇಕಂತ ಹಂಬಲ ಇತ್ತು. ಅವನಿಗೆ ಗುರುಗಳ ಮಾತಿನ ಹದ ಗೊತ್ತಾಗಲಿಲ್ಲ. ಆತ ಉತ್ಸಾಹದಿಂದ ಮಾತು ಕೇಳ್ದ. ಆಗಲಿ ಗುರುಗಳು ಏನ್ ದೊಡ್ಡ ಕೆಲಸ ಅಂತ ಆತ ಬೂಟನ್ನ ಹಾಕೊಂಡು ಧರಿಸ್ಕೊಂಡು ಬರ್ತಾ ಹೊರಟ. ಸಣ್ಣ ಹೆಜ್ಜೆ ಹಾಕ್ತಾ 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 ದೊಡ್ಡ ಬೆಟ್ಟ, ಸುಮಾರು 30-45 ಕಿಲೋಮೀಟರ್ ಬೆಟ್ಟ. ಆ ಪೂಜಾ ಬೆಟ್ಟವನ್ನ ಆತ ಪ್ರದಕ್ಷಿಣೆ ಮಾಡಿದ. ಇಡೀ ಬೆಟ್ಟವನ್ನ ತಿರುಗಾಡಿ ಕೊನೆಗೆ ಸಂಜೆ ವೇಳೆಗೆ ಗುರುಗಳ ಮುಂದೆ ಬಂದ. ಗುರುಗಳ ಮುಂದೆ ನಿಂತಾಗ ಗುರುಗಳು ನೋಡ್ತಾರ, ಬೂಟೆ ಕಾಣಬಾರ್ದು. ಇಡೀ ಬೂಟೆಲ್ಲ ಬರೀ ಧೂಳಾಗಿತ್ತು. ಅವಾಗ ಗುರುಗಳಂದ್ರು, ಎಲ್ಲಿದಾವ ಬೂಟ ಅಂತ. ಅವಾಗ ನೋಡ್ತಾನೆ, ಇಡೀ ಬೂಟೆಲ್ಲ ಬರೀ ಧೂಳದಿಂದ ತುಂಬಿತ್ತು. ಅವಾಗ ಗುರುಗಳೇ, ಸಾಧ್ಯ ಇಲ್ಲ, ಧೂಳಿದಿಂದ ತುಂಬ್ಯದ, ಯಾವಾಗ ಬೂಟವನ್ನು ಸ್ವಚ್ಛ ಇಡಲಿಕ್ಕೆ ಆಗಿಲ್ಲ ಅಂದಮೇಲೆ ನನಗೂ ಕೂಡ ಮನಸ್ಸು ನಿಶ್ಚಲಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮುಗಿತು, ನನಗೆ ಸಾಧ್ಯನೇ ಇಲ್ಲ. ಯಾಕೆ? ಧೂಳು ಬಿದ್ದದ, ಬೂಟು ಧೂಳಿಂದ ತುಂಬ್ಯದ, ಈಗ ಸ್ವಚ್ಛ ಮಾಡೋದಿಲ್ಲ. ಅವಾಗ ಗುರುಗಳು ಹೇಳಿದರು, ಜಗತ್ತಂದ ಮೇಲೆ ಈ ಧೂಳು ಬೀಳೋದೆ, ಪೂಜಾ ಬೆಟ್ಟಕ್ಕೆ ನೀವು ಪ್ರದಕ್ಷಿಣೆ ಹಾಕಿದ ಮೇಲೆ ಧೂಳು ಬರೋದೆ, ನೀವು ಬೇಕಾದ ಹೋದ್ರೆ ಸಹ ಧೂಳು ಬರೋದೆ. ಧೂಳು ಬರ್ತಂದ ಮೇಲೆ ಇದರ ಅರ್ಥ ತಿರುಗಾಡೋದು ಬಂದ್ ಮಾಡೋದಲ್ಲ, ಧೂಳು ಬರ್ತಿರ್ಬೇಕು, ಧೂಳು ಮಾತ್ರ ಒರೆಸ್ತಿರ್ಬೇಕು. ಹಾಗ ಎಲ್ಲಾ ಕಸ ಬೆಳೆಸಿರ್ತಾರೆ, ಬಿದ್ದ ಕಸ ಬೆಳೆಸಿ ಸ್ವಚ್ಛ ಮಾಡ್ತಿರ್ಬೇಕು. ಯಾವಾಗ ನಾವು ಸ್ವಚ್ಛ ಮಾಡಕ್ ಶುರು ಮಾಡ್ತೀವಿ, ನಾವು ನಿರಾಳಾಗ್ತಿರ್ತೀವಿ. ಬಿದ್ದ ಕಸ ಹಾಗೆ ಇಲ್ಲ ಅಂತಂದ್ರೆ ಅದು ಹಾಗೆ ಇರೋದು. ಅದಕ್ಕೆ ಕಸ ಬೀಳ್ತಿರ್ಬೇಕು, ನಾವು ಸ್ವಚ್ಛ ಮಾಡ್ತಿರ್ಬೇಕು. ಹಾಗ ಭಗವಂತ ನಿರಾಳದಾನ, ನಾವು ಕೂಡ ನಿರಾಳ ಆಗ್ಬೇಕಾದ್ರೆ ಏನ ಕಸ ಬಿದ್ದದ ಎಲ್ಲ ಕಸ ತೆಗಿತಾ ಹೋಗಬೇಕು, ನಾವು ಕೂಡ ನಿರಾಳ ಆಗಕ್ಕೆ ಸಾಧ್ಯ ಆಗ್ತದೆ. ಹಾಗ ನಿರಾಳ ಆಗ್ಬೇಕಾದ್ರೆ ಬಿದ್ದ ಕಸವನ್ನು ತೆಗಿಬೇಕು. ಭಗವಂತ ನಿರಾಳದಾನ ಅಥವಾ ನಿಶ್ಚಿಂತದಾನ. ನಿಶ್ಚಿಂತ ಅಂದ್ರೆ ಏನು? ಅವನು ಯಾವುದು ಕೂಡ ಭಾವನಾತ್ಮಕ ಒತ್ತಡ ಇಲ್ಲ. ನಮಗೆ ಯಾಕೆ ಚಿಂತೆ ಅದ? ಯಾಕೆ ನಾವು ಭಾವನಾತ್ಮಕ ಒತ್ತಡಕ್ಕೆ ಒಳಗಾಗ್ತೇವೆ. ಇಮೋಷನಲ್ ಪ್ರೆಷರ್ ಮೇಲೆ ಬೀಳ್ತಿರ್ತದೆ, ಅವಾಗ ನಾವು ಒಳಗಾಗ್ತೇವೆ. ಒತ್ತಡಕ್ಕೆ ಒಳಗಾಗಿ ನಾವು ದುಃಖಿತನಾಗ್ತೀವಿ, ಚಿಂತಿತನಾಗ್ತೀವಿ. ಬೇಕಾದ ವ್ಯಕ್ತಿ ಇರಲ್ಲ, ಎಲ್ಲರ ಮೇಲೆ ಚಿಂತೆ ಹೀಗೆ ಅವರಿಸಿಬಿಡ್ತದೆ. ಹಾಗೆ ನಾವು ಚಿಂತಿತಿದ್ದೀವಿ, ಆದ್ರೆ ಭಗವಂತ ನಿಶ್ಚಿಂತದ, ಯಾವುದು ಕೂಡ ಚಿಂತೆ ಇಲ್ಲ. ನಮಗೆ ಮಾತ್ರ ಎಲ್ಲ ರೀತಿ ಚಿಂತೆ ಅದಾವ. ಬೇಕಾದ ವಸ್ತು ಎಲ್ಲರಿಗೆ ಯಾರಿರಬಹುದು, ಸಣ್ಣವರಡೆ ದೊಡ್ಡವರಡೆ ಎಲ್ಲರೂ ಕೂಡ ಚಿಂತೆಗಳದಾವ. ಹಾಗೆ ಚಿಂತೆಯಿಂದ ನಾವು ಬದುಕ್ತಿರ್ತೇವೆ, ಆದ್ರೆ ಭಗವಂತ ನಿಶ್ಚಿಂತದ. ಎಲ್ಲಿ ಚಿಂತೆ ಇಲ್ಲ ಅಲ್ಲಿ ಭಗವಂತ ದಾನ. ಚಿಂತೆ ಒಳಗಾಗ್ಯಾರ ಅಲ್ಲಿ ಭಗವಂತ ಇಲ್ಲ. ಹಾಗೆ ಭಗವಂತನ ಅನುಭವಕ್ಕೆ ಬರಬೇಕಾದ್ರೆ ನಾವು ಚಿಂತೆಯಿಂದ ಹೊರಗೆ ಬರಬೇಕು. ಯಾರ ನಿಶ್ಚಿಂತದಾರ ಅಲ್ಲಿ ಭಗವಂತ ಅನುಭವ ಬರಾಗ್ತದೆ. ಹಂಗ ಅಪ್ಪರದ ಇಷ್ಟೆಲ್ಲ ಒತ್ತಡದ, ಎಲ್ಲಾ ಕೆಲಸ ಕಾರುಭಾರ, ಭಕ್ತ ಮಠ ಎಲ್ಲ ಅದರ ಶಿಕ್ಷಣ, ಆದ್ರೆ ಅಪ್ಪರಷ್ಟು ನಿಶ್ಚಿಂತದ. ಇಷ್ಟರ ಮಧ್ಯದ ಸಮೇತ ಅಪ್ಪರು ಏನು ಇಲ್ಲ ಹೆಂಗ ಅಷ್ಟು ನಿಶ್ಚಿಂತವಾಗಿ ಪ್ರವಚನ ಮಾಡ್ತಾರೆ. ಅದು ನಮಗೇನು ಇಲ್ಲ, ಆದ್ರೆ ಎಷ್ಟು ಚಿಂತೆ ಮಾಡ್ತೇವೆ. ನಾನು ಕೂಡ ಚಿಂತೆ, ಮಳೆ ಬೀಳ್ತದ, ಜನ ಬರ್ತಾರೇನೋ ನಮ್ಮ ಚಿಂತೆ. ಆದ್ರೆ ಅಪ್ಪರ ಹೆಂಗ ನಿಶ್ಚಿಂತದ. ಹಾಗ ಗುಹೇಶ್ವರ ಹೆಂಗದಾನ? ನಿಶ್ಚಿಂತದ. ಹಾಗ ಅಂತ ಗುಹೇಶ್ವರ ನಿಶ್ಚಿಂತದಾನ, ನಾವು ಕೂಡ ನಿಶ್ಚಿಂತ ಆಗ್ಬೇಕಾಗ್ಯದ. ಹಾಗಲ್ಲ ಅವ್ರು ಹೇಳ್ತಾರೆ, ತನ್ನ ವಿನೋದಕ್ಕೆ ಬಂದು ನಿಶ್ಚಿಂತ ನಿರಾಳ. ಇದೊಂದು ಶಬ್ದ ಬಳಸ್ಯಾರ, ತನ್ನ ವಿನೋದಕ್ಕೆ. ಹಾಗ ಭಗವಂತ ಜಗತ್ತನ್ನ ತಯಾರು ಮಾಡಿದಾನ. ತಯಾರು ಮಾಡಿ ಹೇಗದಾನಂತ ನಿಶ್ಚಿಂತದ. ಮತ್ತು ಜಗತ್ತು ಹೆಂಗ ತಯಾರು ಮಾಡಿದ? ವಿನೋದ ಅಂತ ತಯಾರು ಮಾಡಿದ. ವಿನೋದ ಅಂತ ನಾವು ಗಂಭೀರವಾಗಿ ತಗೊಳ್ತೀವಿ. ಭಗವಂತ ಯಾವುದು ಕೂಡ ಗಂಭೀರ ತಗೊಳ್ಳೋದಿಲ್ಲ ಅಂತ ವಿನೋದ ಅಂತ ತಗೊಳ್ತೀವಿ. ವಿನೋದ ತಗೊಂಡೇವಿ, ಚಿಂತೆ ಆಗೋದಿಲ್ಲ. ನಾವು ಗಂಭೀರ ತಗೊಂಡೇವಿ, ಹಚ್ಕೊಂಡೇವಿ, ಚಿಂತೆ ಸುರಾಗ್ತದೆ, ತಾಪ ಸುರಾಗ್ತದೆ. ಹಾಗ ಭಗವಂತ ಜಗತ್ ತಯಾರು ಮಾಡ್ಯಾನ. ಮಾಡಿ ತನ್ನ ವಿನೋದಕ್ಕೆ ಬಂದು ನಿಶ್ಚಿಂತ ನಿರಾಳ. ಭಗವಂತ ತನ್ನ ವಿನೋದಕ್ಕಾಗಿ ಜಗತ್ತು ಮಾಡ್ಯಾನ. ಯಾವ ರೀತಿ ತಾಯಿ ಒಂದು ಮಗನಿಗೆ ಕೂಸಿಗೆ ಬಟ್ಟೆ ಉಡಿಸ್ತಾರ, ಚಲೋ ಬಟ್ಟೆ ಉಡಿಸ್ತಾರ. ಬಟ್ಟೆ ಉಡಿಸೋಣ, ಮಳೆ ಬರಾಕ್ ಶುರು ಆಗ್ತದೆ, ಹುಡುಗ ಆಡಕ್ ಹೋಗ್ತಾನೆ.
ಮಳ್ಯಾಗ ಚಲೋ ಹೊಸ ಬಟ್ಟೆ ಅದಾವ ಅಂತ ತಿಳ್ಕೊಂಡು ಚಲೋ ತಾಯಿ ಬಟ್ಟೆ ಹಾಕ್ತಾಳ, ಎಲ್ಲ ಹಾಕಿ ಹುಡುಗ ಮಳ್ಯಾಗ ಕೆಸರಾಗ ಆಡಾಕ್ ಶುರು ಮಾಡ್ತಾಳ. ಆ ಹುಡುಗನ ಬಟ್ಟೆಗೆ ಮುಖ್ಯ ಇಲ್ಲ, ಆಡೋದು ಮುಖ್ಯ. ಅತ್ಯಂತ ವಿನೋದದಿಂದ ಆ ಮಗು ಆ ಮಳೆಯಾಗ ಕೆಸರಾಗ ಆಡಾಕ್ ಶುರು ಮಾಡ್ತದೆ. ಇಷ್ಟು ಆಡಾಕ್ ಮುಳುಗ್ತದ, ಕೆಸರಾಗ ಆಡಿ ರಾಡಿ ಮಾಡ್ಕೊಂಡು ಅದೇ ಕೆಸರು ತಕೊಂಡು ತಾಯಿ ಮುಖಕ್ಕೆ ಹಚ್ಚಕ್ ನೋಡ್ತದೆ ಆ ಹುಡುಗ. ಯಾಕೆ ತಾಯಿ ಗೊತ್ತದ ಮಗ ಆಡಕತ್ತಾನ, ಮಗನಿಗೆ ಗೊತ್ತದ ಬಟ್ಟೆ ಅಂದ್ರೆ ನಾನಲ್ಲ, ನಾನು ಬೇರೆ, ಕೆಸರ ಅಂದ್ರೆ ನಾನಲ್ಲ, ನಾನು ಬೇರೆ, ನನ್ನ ಆನಂದ ಮುಖ್ಯ ಹೊರತು ಬಟ್ಟೆ ಮುಖ್ಯ ಅಲ್ಲ ಅಂತ. ಮಗ ಬಟ್ಟೆ ನೋಡೋದಿಲ್ಲ, ಆನಂದ ನೋಡ್ತಿರ್ತಾನೆ. ತಾಯಿ ಕೂಡ ಮಗನ ಆನಂದ ನೋಡ್ತಿರ್ತಾಳೆ, ಬಟ್ಟೆ ಹೊಲಸಾಗ ತಾಯಿ ಮೇಲೆ ಇಲ್ಲ. ಒಂದ್ ವೇಳೆ ತಾಯಿ ಮಗನ ಆನಂದ ನೋಡ್ಲಿಲ್ಲ, ಬರೀ ಬಟ್ಟೆ ನೋಡಿದ್ರ ತಾಯಿ ದುಃಖಿತ ಆಗ್ತಾಳ. ಆ ಮಗು ಬಂದ ಮೇಲೆ ಮಗಗೆ ಬಟ್ಟೆ ಹೊಲಸಾಗಂತ ಮಗನ ಹೊಡೆದ್ರ ಮಗ ಚಿಂತಿತ ಆಗ್ತಾನೆ. ಆದ್ರೆ ಇಲ್ಲಿ ಮಗ ಕೂಡ ಆನಂದಗದಾನ, ಆ ಮಗನ ಆನಂದದಲ್ಲಿ ಕೂಡ ತಾಯಿ ಕೂಡ ಆನಂದಗದ. ತಾಯಿ ಬಟ್ಟೆ ನೋಡ್ಲಿಲ್ಲ, ಮಗನ ಆನಂದ ನೋಡಿದ್ರು. ಹಾಗ ಆ ಮಗನಿಗೆ ಒಮ್ಮೆ ತಾಯಿ ಹೊಸ ಬಟ್ಟೆ ಉಡಿಸ್ತಾಳೆ, ಒಮ್ಮೆ ರೇಷ್ಮೆ ಬಟ್ಟೆ ಉಡಿಸಿ ನೋಡ್ತಾಳೆ. ಕೆಲವೊಂದ್ಸಲ ಮಗನಿಗೆ ಬಟ್ಟೆ ಉಡಿಸಲಾರ್ದ ಹಾಗೆ ಕಳಿಸ್ತಾಳೆ. ಆ ಮಗು ಹಾಗೆ ಆಡಕ್ ಶುರು ಮಾಡ್ತದೆ ಕೆಸರ ಮಳೆ. ಇದನ್ನ ತಾಯಿ ವಿನೋದ ಅಂತ ಭಾವಿಸ್ತಾಳೆ, ಆನಂದ ಅಂತ ಭಾವಿಸ್ತಾಳೆ. ಹಾಗ ತಾಯಿ ಮಗ ಏನೇ ಮಾಡಿದ್ರ ಸಮೇತ ಅದು ವಿನೋದ ಅಂತ ಮಾಡ್ತಾಳೆ, ಆನಂದ ಪಡ್ತಾಳೆ. ಮತ್ತ ಮಗ ಕೂಡ ಏನೇ ತಾಯಿ ಎಂತ ಬಟ್ಟೆ ಉಡಿಸಿದ್ರ ಸಮೇತ ಏನು ಪೌಡರ್ ಹಾಕಿದ್ರೆ ಏನ್ ಹಾಕಿದ್ರು ಕೂಡ ಎಂತ ಅಮರ ಹಾಕಿದ್ರು ಕೂಡ ಅದು ಮುಖ್ಯ ಅಲ್ಲ, ಮಗನಿಗೆ ಆನಂದ ಮುಖ್ಯ. ಅದಕ್ಕೆ ಮಗ ಏನೇ ಮಾಡಿದ್ರೆ ಸಮೇತ ಆನಂದಕ್ಕಾಗಿ ಮಾಡ್ತಿರೋದು ವಿನೋದ ಅಂತ ಭಾವಿಸ್ತದೆ. ಹಾಗ ಯಾವ ರೀತಿ ತಾಯಿ ಮಗ ಆನಂದವಾಗಿ ಇರ್ತಾರಲ್ಲ, ಅದು ವಿನೋದ ಅಂತ ಭಾವಿಸ್ತಾರೆ, ಅದಕ್ಕೆ ಅವರು ತಾಪ ಆಗುದಿಲ್ಲ. ಹಾಗ ಭಗವಂತ ಜಗತ್ತನ್ನ ತಯಾರು ಮಾಡ್ಯಾನ, ಅದಕ್ಕೆ ತನ್ನ ವಿನೋದಕ್ಕೆ ಬಂದು ನಿಶ್ಚಿಂತನಿರ. ಅದೇನಂತ ಮಾಡ್ಯಾನ? ವಿನೋದ ಅಂತ ಮಾಡ್ಯಾನ. ಹೌದಾ? ಕೆಲವರು ಖಾಲಿ ಕೂತಾಗ ಏನೋ ಮಾಡ್ತಿರ್ತಾರೆ, ಏನೋ ಕೆಲಸ ಮಾಡ್ತಿರ್ತಾರೆ. ಯಾಕೆ? ಹವ್ಯಾಸ, ಆನಂದ ಅಂತ ತಿಳ್ಕೊಂಡು ಮನಸ್ಸು ಬರ್ತಾ ಇಲ್ಲ, ಏನೋ ಮಾಡಿದ್ರು. ಹಾಗ ಭಗವಂತ ತನ್ನ ಆನಂದಕ್ಕಾಗಿ ಜಗತ್ತನ್ನು ತಯಾರು ಮಾಡ್ಯಾನ. ಜಗತ್ತನ್ನು ತಯಾರು ಮಾಡಿ ಹಾಗದಾನ ಆತ ನಿಶ್ಚಿಂತದಾನ, ನಿರಾಳ. ದೇವರಿಷ್ಟನ್ನ ಜಗತ್ ತಯಾರು ಮಾಡಿ ಕಾಲ ತಕ್ಕಂತೆ ಮಳೆ ಎಲ್ಲವನ್ನ ಎಲ್ಲ ಮಾಡಿ ಏನೂ ಇಲ್ಲದಂಗ ಆತ ನಿಶ್ಚಿಂತದಾನ, ನಿರಾಳ. ನಾವೇನ್ ಮಾಡ್ತೀವಿ? ಸಣ್ಣ 4 ಗೋಡೆ ಕಟ್ಟಿರ್ತೀವಿ, ಇಷ್ಟೇ ಮಾಡಿ ಅದ್ರಾಗ ಚಿಂತಿತನಾಗಿ ಕುಂತಿರ್ತೀವಿ. ಭಗವಂತ ಎಲ್ಲವನ್ನ ಹೇಳ್ತಾರ, ಭಗವಂತ ಇಷ್ಟೆಲ್ಲ ಜಗತ್ತ ಮಾಡಿ ಆತ ನಿಶ್ಚಿಂತ ನಿರಾಳದಾನ. ನೀವಿಷ್ಟು ಸಣ್ಣ ಮನೆ ಮಾಡ್ಕೊಂಡು ನೀವ್ಯಾಕೆ ಚಿಂತಿದ್ದೀರಿ? ನೀವು ಕೂಡ ಮನೆ ಕಟ್ಟಿರಬೇಕು, ಅದರೊಳಗೆ ನಿಶ್ಚಿಂತ ಇದ್ದಿರಬೇಕು, ಅವಾಗ ಮಾತ್ರ ಬದುಕಿ ತಿಳಿಯಬೇಕು. ಹಾಗ ನಾವು ನಿಶ್ಚಿಂತ ಆಗಬೇಕು. ಅಲ್ಲ ಭಗವಂತ ಲಕ್ಷಣ ಹೇಳ್ತಾರ, ಏನ್ ಲಕ್ಷಣ? ನಿಶ್ಚಿಂತ ಮತ್ತು ನಿರಾಳ. ಹಾಗೆ ನಾವು ಕೂಡ ನಿಶ್ಚಿಂತ ಆಗಬೇಕು, ನಿರಾಳ ಆಗಬೇಕಾದ್ರೆ ಅದನ್ನು ಏನೇ ಇದ್ದರೆ ಸಮೇತ ವಿನೋದ ಅಂತ ಭಾವಿಸ್ಬೇಕು. ವಿನೋದ ಅಂತ ಭಾವಿಸಿದ್ರೆ ನಿಶ್ಚಿಂತ ಇರ್ತೀವಿ. ಗಂಭೀರ ತಗೊಂಡ್ರಿ ಅಂದ್ರೆ ಯಾರೋ ಏನೋ ಅಂದಿರ್ತಾರ, ಯಾರೊಮ್ಮೆ ಕೆಮ್ತಾರ, ನನಗೆ ನೋಡಿ ಕೆಮ್ಮ ಏನು ಮಾಡೋದು? ಮತ್ತೆ ಅವ್ರಿಗೆ ಕೆಮ್ಮ ಅಂತ ಕೆಮ್ಮ ಇಲ್ಲ, ನಾನು ನೋಡಿ ಕೆಮ್ಮ. ಮತ್ತೆ ಅವ ಏನ್ ಮಾಡ್ಬೇಕವ? ಕೆಮ್ಮ ತಡ್ಕೊಳಕ್ ಆಗ್ತದೆ? ಇದನ್ನ ಗಂಭೀರ ತಗೊಂಡು ಮನೆಯಾಗ ನಾನು ನೋಡಿ ಕೆಮ್ಮ ಸುರ ಜಗಳ. ಹಾಗ ಏನೋ ನಡೀತಿರ್ತೇವೆ ಜಗತ್ತಂದ ಮೇಲೆ. ಜಗತ್ತಲ್ಲಿ ಯಾರೇನ ನೋಡೋದ ಕೂಡ ಅದು ಗಂಭೀರ ತಗೋಬಾರ್ದು, ವಿನೋದ ಅಂತ ಭಾವಿಸಬೇಕು. ಕೆಮ್ಮಂತೂ ಕೆಮ್ಮ, ಯಾರೇನು ಅಂತಿರ್ತಾರೆ, ಯಾರೇನು ಅಂತಿರ್ತಾರೆ ಅದನ್ನ ತರ ಹಚ್ಕೋತೀವಿ, ನನಗೆ ನೋಡಿ ಅಂದ. ಹಾಗೆ ಭಾವಿಸಬಾರ್ದು. ಹಾಗೆ ಭಾವಿಸ್ಕೊಂಡೇವಿ ಚಿಂತಿತ ಆಗ್ತೀವಿ, ತಾಪಕ್ಕೊಳಗಾಗ್ತೀವಿ. ಹಾಗ ಭಗವಂತ ಹೇಳೋದನ್ನ ನಿಶ್ಚಿಂತ ನಿರಾಳ ಇರೋದ್ರಿಂದ ನಾವು ಕೂಡ ನಿಶ್ಚಿಂತ ಆಗ್ಬೇಕಾದ್ರೆ ವಿನೋದ ಅಂತ ಭಾವಿಸಬೇಕು. ಹಚ್ಕೋಬಾರ್ದು, ಗಂಭೀರ ತಗೋಬಾರ್ದು. ಮತ್ತೆ ನಮಗೆ ನಿಶ್ಚಿಂತ ಯಾಕೆ ಅಳವಡೋದಿಲ್ಲ? ಅದನ್ನ ಅಲ್ಲವರು ಮೇಲಿಂದ ಸಾಲಗಳನ್ನು ಹೇಳಿದರು. ನಮಗೆ ನಿಶ್ಚಿಂತತೆ ನಿರಾಳತೆ ಯಾಕೆ ಅಳವಡೋದಿಲ್ಲ? ಅದಕ್ಕೆ ಅವರು ಅಲ್ಲವರು ಹೇಳಿದರು, ಮಾಯದ ಬಲಿಯಲ್ಲಿ ಸಿಲುಕಿದ ಮುರುಳ ನಾನೆಂದರಿದ ಬರಿಯ. ಎಷ್ಟು ಚಲೋ ಮಾತನ್ನ ಎಷ್ಟು ಉಪ್ಮೆ ಕೊಡ್ತಾರಲ್ಲ. ಯಾಕೆ? ನಾವು ಬಂಧನಕ್ಕೆ ಒಳಗಾಗಿದ್ದೀವಿ, ಅದಕ್ಕೆ ಆ ನಿಶ್ಚಿಂತತೆ ನಾವು ಕಳ್ಕೊಂಡಿವಿ. ಆ ಬಂಧನ ಯಾವಾಗ ನಾವು ಕಳ್ಕೊತೀವಿ, ನಿಶ್ಚಿಂತನ ಪಡ್ಕೋತೀವಿ, ಚಿಂತೆಯನ್ನು ಕಳ್ಕೋಬೇಕು. ಆ ಬಂಧನ ಕಳ್ಕೊಂಡಾಗೆ ನಾವು ನಿಶ್ಚಿಂತತೆ ಅನುಭವ ಬರಕ್ಕೆ ಸಾಧ್ಯ ಆಗ್ತದೆ. ಹಾಗ ಮಾಯದ ಬಯಲಿ ಸಿಲುಕಿದ ಮರುಳ ನಾನೆಂದರಿದು ಪರಿಯ ನೋಡ. ಕೊನೆಗೆ ಏನು ಜ್ಞಾನೋದಯ ಆಗ್ತದೆ? ಲಿಂಗವೆಂದರಿದ ಪರಿಯ ನೋಡ.
ತನ್ನ ವಿನೋದಕ್ಕೆ ಬಂದು ನಿಶ್ಚಿಂತ ನಿರಾಳ ಗುಹೇಶ್ವರನೆಂದರಿದು ಕೈಯ ನೋಡ. ಹಾಗೆ ಆ ಬಂಧನದಾಗ ನಾವು ಯಾವ ರೀತಿ ಸಿಕ್ಕೊಂಡೇವೆ, ನಾವು ಬಂದಿದ್ದು ಮಹಾಲಿಂಗದಿಂದಲೇ ಮತ್ತೆ ಹೋಗೋದು ಮಹಾಲಿಂಗದಲ್ಲಿ ಬೆರೆಯಬೇಕಾಗಿದೆ. ಅದರ ನಡು ಮಾತ್ರ ಮಾಯಣ ಅವಳಿಸಿಕೊಂಡ. ಹಾಗ ಅದನ್ನ ನಾವು ಕಳ್ಕೊಂಡ್ರ ನಾವು ಏನಾಗ್ತೇವೆ, ಅಲ್ಲವರು ಹೇಳಿದಂಗ ನಾವು ನಿಶ್ಚಿಂತ ಆಗ್ತೇವೆ ಮತ್ತು ನಿರಾಳ ಆಗ್ತೇವೆ. ಮತ್ತು ನಾವು ನಿಶ್ಚಿಂತ ನಿರಾಳ ಆಗ್ಬೇಕಾದ್ರೆ ಏನು ಮಾಡಬೇಕು ಅಂದ್ರೆ ನಾಳೆ ಪ್ರವಚನಕ್ಕೆ ಬರಬೇಕು. ಹಾಗ ಅಪ್ಪರು ಯಾವ ರೀತಿ ನಿಶ್ಚಿಂತ ಆಗ್ಯಾರ, ಹಾಗಂತ ನಿಶ್ಚಿಂತ ಇದ್ದವರು ಮಾತ್ರ ನಾವು ಕೇಳ್ತಾ ಹೋದಾಗ ನಾವು ಕೂಡ ನಿಶ್ಚಿಂತ ಆಗ್ತಿರ್ತೀವಿ ಅಂತ ಮಾತನ್ನು ಹೇಳುತ್ತಾ ಮತ್ತೆ ಈ ಹುಡುಗನಾಗಿ ಪ್ರೇರಣೆ ಕೊಟ್ಟಂತ ಪರಮ ಪೂಜನೀಯ ಉಭಯ ಪಗಡ ವಂದಿಸಿ